ಆಕಳು ಕರುಗಳಿಗೆ ಅದ್ಧೂರಿ ತೊಟ್ಟಿಲ ಶಾಸ್ತ್ರ ಕಾರ್ಯ. ಮಕ್ಕಳ ತೊಟ್ಟಿಲ ಕಾರ್ಯಕ್ಕಿಂತಲೂ ಅದ್ಧೂರಿ ಕಾರ್ಯ ಮಾಡಿದ ರೈತ. ಮನೆಗೆ ಹಾಗೂ ತೊಟ್ಟಿಲಿಗೆ ತೆಂಗಿನ ಗರಿ ತೆರೆದು ತೋರಣ ಹೂಗಳಿಂದ ಶೃಂಗಾರ ಮಾಡಲಾಗಿದೆ. ಶಿವಬಸವ ತೊಟ್ಟಿಲ ಕಾರ್ಯಕ್ರಮದಲ್ಲಿ ಮಠಾಧೀಶರು, ನೂರಾರು ಗ್ರಾಮಸ್ಥರು ಭಾಗಿಯಾಗಿದ್ದರು. ಸಂಪ್ರದಾಯದಂತೆ ಸೋಬಾನ ಪದಗಳು ಹಾಡುವ ಮೂಲಕ ತೊಟ್ಟಿಲಲ್ಲಿ ಹಾಕಿ ಸಂಭ್ರಮಾಚರಣೆ ಮಾಡಿದರು. ಮುದ್ದಾದ ಕರುಗಳು ತೊಟ್ಟಿಲ ಕಾರ್ಯದಲ್ಲಿ ಮಠಾಧೀಶರು ಭಾಗಿಯಾಗಿದ್ದರು. ಇನ್ನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿ ಗ್ರಾಮದಲ್ಲಿ ಕಾರ್ಯಕ್ರಮ ನೆರವೇರಿದೆ. ಗ್ರಾಮದ ರೈತ ನಾಗರಾಜ್ ಮರಿವಾಳರ್ ಎಂಬುವರ ಕಾರ್ಯಕ್ರಮ. 15 ದಿನಗಳ ಹಿಂದೆ ಆಕಳಿಗೆ ಸೀಮಂತ ಕಾರ್ಯ ಮಾಡಿದ ರೈತ ಇನ್ನು 2 ಕರುಗಳಿಗೆ ಜನ್ಮ ನೀಡಿದ. ಈ ಹಿನ್ನೆಲೆಯಲ್ಲಿ ಕರುಗಳಿಗೆ ಕಿವಿಯಲ್ಲಿ ಶ್ರೀಗಳು ಹೆಸರುಂಬ ಕೂಗುವ ಮೂಲಕ ನಾಮಕರಣ ಮಾಡಲಾಯಿತು. ಹೂವಿನ ಶಿಗ್ಲಿ ವಿರಕ್ತ ಮಠದ ಚನ್ನವೀರ ಮಹಾಸ್ವಾಮಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗಂಜಿಗಟ್ಟಿ ಚರಮೂರ್ತೇಶ್ವರ ಮಠದ ಡಾಕ್ಟರ್ ಮಂಜುನಾಥ್ ಶಿವಲಿಂಗ ಮಹಾಸ್ವಾಮಿಗಳಿಂದ ನಾಮಕರಣ ಮಾಡಲಾಯಿತು. ಶಿವಬಸವ ಅಂತ ನಾಮಕಾರಿ ಮಾಡಿದ ಶ್ರೀಗಳು ಮಕ್ಕಳಿಗೆ ತೊಟ್ಟಿಲ ಕಾರ್ಯ ಮಾಡುವುದು ಸಾಮಾನ್ಯ. ಆದರೆ ಇಲ್ಲೊಂದು ರೈತ ಕುಟುಂಬ ಅವಳಿ ಜವಳಿ ಆಕಳು ಕರುಗಳಿಗೆ ಅದ್ಧೂರಿ ತೊಟ್ಟಿಲ ಕಾರ್ಯಕ್ರಮ ಮಾಡಿ ಸಂಭ್ರಮಾಚರಣೆ ಮಾಡಿದ್ದಾರೆ ಎಂದು ಹೇಳಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ರಾಮಗಿರಿ ಒಳಗೆ ನಮ್ಮ ರಾಜು ಮಡಿವಾಳವರ ಮನೆಯಲ್ಲಿ 2 ಕರುಗಳಿಗೆ ನಾಮಕರಣ ಮಾಡ್ತಕ್ಕಂಥ ಒಂದು ಸಂತೋಷದ ಸಂಭ್ರಮದ ದಿನಾಚರಣೆ. ನಾನು ನನ್ನ ಜೀವನದಲ್ಲಿ ಇದುವರೆಗೂ ಸಾಕಷ್ಟು ಮಕ್ಕಳಿಗೆ ನಾಮಕರಣವನ್ನು ಮಾಡಲಿಕ್ಕೆ ಹೋಗಿದ್ವಿ. ಆದರೆ ನಮ್ಮ ಗೋಮಾತೆಗೆ ಜನಿಸಿರ್ತಕ್ಕಂಥ 2 ಕರುಗಳಿಗೆ ಇವತ್ತು ನಾಮಕರಣವನ್ನು ಮಾಡಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷ. ಇದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ರವಾನೆಯನ್ನು ಮಾಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಇವತ್ತು ನಮ್ಮ ರೈತರು ಇವತ್ತು ಹಸುವಿನ ಜೊತೆಗೆ ಇವತ್ತು ಬಸವನ ಜೊತೆಗೆ ತನ್ನ ಜೀವನವನ್ನು ಕಟ್ಟಿಕೊಂಡು ಬದುಕನ್ನು ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ. ಅಂತಹ ದಿಶೆಯಲ್ಲಿ ಇವತ್ತು ನಾವು ಗೋಮಾತೆಗೆ ಸಾಕಷ್ಟು ರೀತಿಯಲ್ಲಿ ಇವತ್ತು ಗೌರವವನ್ನು ಕೊಡಬೇಕು, ಪೂಜ್ಯ ಭಾವನೆಯಿಂದ ಕಾಣಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಕೇಳಿಬರ್ತಾ ಇದ್ದೇವೆ. ಆದರೆ ಇವತ್ತು ಅದು ಕಡಿಮೆ ಆಗ್ತಾಯಿದೆ. ಇಂಥ ಕಡಿಮೆ ಆಗ್ತಕ್ಕಂಥ ದಿನಮಾನದಲ್ಲಿ ನಮ್ಮ ರಾಜು ಮಡಿವಾಳರವರು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಕೊಂಡು ಆ ಮಕ್ಕಳಿಗೆ ನಾಮಕರಣವನ್ನು ಯಾವ ರೀತಿಯಾಗಿ ಮಾಡ್ತಾರೋ ಅದೇ ರೀತಿಯಾಗಿ ಗುರುಗಳನ್ನ ಕರೆಸಿ, ಬಂಧುಗಳನ್ನು ಕರೆಸಿ, ಹಿರಿಯರನ್ನು ಕರೆಸಿ, ಎಲ್ಲರನ್ನೂ ಕೂಡ ಕರೆಸಿ ತೊಟ್ಲ ಕಟ್ಟಿ ಅವನ್ನ ತೂಗಿ ನಾಮಕರಣವನ್ನು ಮಾಡ್ತಕ್ಕಂಥದ್ದು ಭಾಳಷ್ಟು ಸಂತೋಷದ ಇವತ್ತಿನ ಕಾರ್ಯಕ್ರಮ ಆಗೈತಿ ಅಂತ ತಿಳ್ಕೊಂಡು ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಇವತ್ತು ಒಂದು ಮಗುವಿಗೆ ನಾವು ಶಿವ ಅಂತ ಹೆಸರಿಟ್ಟಿದ್ದೇವೆ, ಮತ್ತೊಂದು ಮಗುವಿಗೆ ಬಸವ ಅಂತ ಹೆಸರಿಟ್ಟಿದ್ದೇವೆ. ಶಿವ ಮತ್ತು ಬಸವ ಎರಡೂ ಕೂಡ ಒಂದು 13 ದಿವಸದ ಮಗುವಾದ, ಒಂದು 10 ದಿವಸದ ಮಗುವಾದ. ಇವೆರಡೂ ಕೂಡ ಭಾಳಷ್ಟು ಅವಳಿ ಜವಳಿ ಇದ್ದಷ್ಟರ ಮಟ್ಟಿಗೆ ಭಾಳ ಚೆನ್ನಾಗಿರ್ತಕ್ಕಂಥ ಮಗುಗಳಿಗೆ ಇವತ್ತು ನಾಮಕರಣವನ್ನು ಮಾಡಿದ್ದೇವೆ. ಇದು ನಮಗೆ ಭಾಳ ಸಂತೋಷವನ್ನು ತಂದು ಕೊಟ್ಟಿದೆ. ಇದು ಎಲ್ಲ ಕಡೆ ನಮ್ಮ ಸಮಾಜದಲ್ಲಿ ನಡಿಬೇಕು ಅಂತಕ್ಕಂಥದ್ದನ್ನು ನಾನು ಎಲ್ಲ ಜನರಿಗೆ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೀನಿ.